Sa re re mama papa re re mama papa ni ni mama papa ni ni sa 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 ni da pa ma re pa 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 mama pa 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 ma pa ni da pa ma re ga sa re ma pa 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 mama pa 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 ma pa sa ni da pa ma re ga sa ni sa re ma ga re ma pa ni da pa ma pa ni sa re ma ga re sa ni da pa ma re ma pa pa mama pa 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 ma pa ni da pa ma re ga sa re ma pa 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 mama pa 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 ma pa sa ni da pa ma re ga sa ni sa re ma ga re ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ದೇವನಹಳ್ಳಿಯಿಂದ ಮುಂದೆ ಬಂದಿದ್ದೀವಿ. ಸೊ ಚಿಕ್ಕಬಳ್ಳಾಪುರ್ಗೆ ಹೋಗ್ಬೇಕಾದ್ರೆ ದೇವನಹಳ್ಳಿ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ರೈಟ್ ಸೈಡ್ಗೆ ಒಂದು ದೊಡ್ಡದಾದ ವಿಶಾಲವಾದ ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿದೆ, ವೆಜ್ ರೆಸ್ಟೋರೆಂಟ್ ಕೋಟೇಶ್ವರಂ ಅಂತ. ಸೊ ನಾನು ಹಿಂದೆ ಕಾಣ್ತಾ ಇರ್ಬೋದು, ಸಾಕದು ದೊಡ್ಡದಾಗಿದೆ. ಈ ಒಂದು 200 ಕಾರ್ ಪಾರ್ಕಿಂಗ್ ಮಾಡೋ ಜಾಗ ಇದೆ, ಮತ್ತು ಒಳಗಡೆ 350 ಜನ ಕುತ್ಕೊಂಡು ಅಟ್ ಎ ಟೈಮ್ ಕುತ್ಕೊಳ್ಳೋ ಅಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ. ಆಮೇಲೆ ಫುಲ್ ಗಾರ್ಡನ್, ಎಲ್ಲಿ ನೋಡಿದ್ರು ಗಾರ್ಡನು, ಮಕ್ಕಳು ಪ್ಲೇ ಏರಿಯಾ, ಹಿಂದ್ಗಡೆ ಪಾರ್ಟಿ ಮಾಡೋದಕ್ಕೆ ಅದಕ್ಕೊಂದು ಸಪ್ರೇಟಾಗಿ ಏರಿಯಾ. ಆಮೇಲೆ ಇನ್ನೊಂದೇನು ಗೊತ್ತಾ, ಸ್ಪೆಷಲ್ಲು ವೆಜ್ ರೆಸ್ಟೋರೆಂಟು ಕೋಟೇಶ್ವರಂ ಅಂತ ನೇಮ್ ಇದೆ. ಸೊ ಇದು ಬಂದು ಅವರು ಇನ್ಸ್ಪೈರ್ ಆಗಿದ್ದು ಬಂದುಬಿಟ್ಟು ನಮ್ಮ ಕುಂದಾಪುರದಲ್ಲಿ ಕೋಟೇಶ್ವರಂ ದೇವಸ್ಥಾನ ಇದೆಯಲ್ಲ, ಸೊ ಅದಕ್ಕೆ ಆ ದೇವಸ್ಥಾನದ ಹೆಸರನ್ನೇ ಇಲ್ಲಿ ಇಟ್ಕೊಂಡಿರೋದಂತೆ ಇವರು. ಆಮೇಲೆ ಮೇಯ್ನಾಗಿ ನಾವು ಇವತ್ತು ಬೆಳಗ್ಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೌತ್ ಇಂಡಿಯನ್ ಸಿಗುತ್ತೆ, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ನಾರ್ಮಲಾಗಿ ಯಾವುದು ನಿಮಗೆ ದೋಸೆ, ಇಡ್ಲಿ, ವೆರೈಟಿ ದೋಸೆ, ವೆರೈಟಿ ಇಡ್ಲಿ ಎಲ್ಲ ಸಿಗುತ್ತೆ. ಸ್ಪೆಷಲ್ ಅನಿಸಿದ್ದು ಏನಂದರೆ ಇಲ್ಲಿ ಮಧ್ಯಾಹ್ನ ಮೇಲೆ ಸೊ ಫುಲ್ ಮೀಲ್ಸ್ ಊಟ, ಸೌತ್ ಇಂಡಿಯನ್ ಊಟ, ಅದು ಅನ್ಲಿಮಿಟೆಡ್ಡು ಬಂದು ನಿಮಗೆ ಅನ್ನ ಬಡಿಸಿ ತುಪ್ಪ ಹಾಕಿ ನೀಟಾಗಿ ಸರ್ವ್ ಮಾಡ್ತಾರೆ. ಆ ಕಾನ್ಸೆಪ್ಟ್ ಇದೆ ಅದು. ಮತ್ತು ನಾರ್ಮಲಾಗಿ ನಾರ್ತ್ ಇಂಡಿಯನ್ ಮೀಲ್ ಸಿಗುತ್ತೆ. ಆಮೇಲೆ ನಾರ್ಮಲಾಗಿ ಯಾವುದೇ ರೆಸ್ಟೋರೆಂಟ್ಗೆ ಹೋದು ಏನು ಅನ್ಕೊತೀವಿ ನಾವು, ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು ಮತ್ತು ತಂದೂರು ಸಿಗುತ್ತೆ ಅಂತ. ಇಲ್ಲಿ ನಿಮಗೆ ಇಟಾಲಿಯನ್ ಕೂಡ ಸಿಗುತ್ತೆ, ಓವನ್ ಇದೆ, ಪಿಜ್ಜಾ ಓವನ್. ಸೊ ಅದೆಲ್ಲ ಮಧ್ಯಾಹ್ನ ಮೇಲೆ ಶುರು ಆಗುತ್ತೆ. ಸೊ ನಾವು ಬೆಳಗ್ಗೆ ಬಂದಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಈ ಕಡೆ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀರಾ, ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಬರ್ತಾ ಇದ್ದೀರಾ ಅಂದರೆ ಒಂದು ನ್ಯೂಟನ್ ಹಾಕ್ಬಿಟ್ಟು ಬೆಂಗಳೂರಿಂದ ಬರ್ಬೇಕಾರೆ, ಇಲ್ಲ ಈ ಕಡೆಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಸಿಗುತ್ತೆ. ಈಗ ಒಳಗೆ ಹೋಗೋಣ ಬನ್ನಿ. ಸೊ ನಮ್ಮ ಬ್ರೇಕ್ಫಾಸ್ಟ್ ಡಿಶಸ್ ಎಲ್ಲ ಬಂದಿದೆ. ಸೊ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟು ಬೆಳಗ್ಗೆ ಬೇಗ ಬಂದಿದ್ದೀವಲ್ಲ, ಸೊ ಸೌತ್ ಇಂಡಿಯನ್ ರೆಡಿ ಇತ್ತು, ಅದೆಲ್ಲ ತರಿಸಿದ್ದೀವಿ. ಅದು ಬಿಟ್ಟು ನಿಮಗೆ ಇಲ್ಲಿ ನಾರ್ತ್ ಇಂಡಿಯನ್ ಮಧ್ಯಾಹ್ನ ಮೇಲೆ ಹಾಗೆ ನಾರ್ತ್ ಇಂಡಿಯನ್, ಚೈನೀಸು ಎಲ್ಲ ಸಿಗುತ್ತೆ, ಬೇಜಾನ್ ವೆರೈಟೀಸ್ ಇದೆ. ಸೊ ಮೇಯ್ನಾಗಿ ನಾವು ಏನೇನು ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ಹೋದಾಗ, ಬ್ರೇಕ್ಫಾಸ್ಟ್ಗೆ ಹೋದಾಗ ಏನನ್ನ ತಿನ್ನಬೇಕು ಮೇಯ್ನ್ ಅದನ್ನು ಮಾತ್ರ ತರಿಸಿದ್ದೀವಿ. ಏನೇನೆಂದರೆ 2 ವೆರೈಟಿ ದೋಸೆ ತರಿಸಿದ್ದೀವಿ. ಒಂದು ಅವರ ಫೇಮಸ್ಸು ಗೀ ಮಸಾಲೆ ದೋಸೆ, ತುಪ್ಪದ ಮಸಾಲೆ ದೋಸೆ, ಫುಲ್ಲು ನೋಡೋದಕ್ಕೆ ಗರಿಯಾಗಿ ಗೋಲ್ಡನ್ ಕಲರ್ ಸೂಪರ್ ರೋಸ್ಟಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಇನ್ನೊಂದು ಬಂದು ಓಪನ್ ದೋಸೆ ಪುಡಿ ಎಲ್ಲ ಹಾಕಿ, ಸೊ ಜಾಸ್ತಿ ಯಥೇಚ್ಛವಾಗಿ ಪಲ್ಯ ಹಾಕಿ ಕೊಡ್ತಾರೆ. ಸೊ ತಿಕ್ಕಾಗಿರುತ್ತೆ, ಫುಲ್ ಟೆಂಪ್ಟಿಂಗ್ ಆಗಿದೆ. ಮಾತಾಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ. ಸೊ ಅದಾದಮೇಲೆ ನೆಕ್ಸ್ಟು ಇಡ್ಲಿ ತುಂಬ ವೆರೈಟಿ ಸಿಗುತ್ತೆ. ನಾರ್ಮಲ್ ತಟ್ಟೆ ಇಡ್ಲಿ, ನಾರ್ಮಲ್ ಇಡ್ಲಿ, ಬಟನ್ ಇಡ್ಲಿ, ಗೀ ಪುಡಿ ಇಡ್ಲಿ. ಸೊ ನಾವೇನು ತರಿಸಿದ್ದೀವಿ ಹೇಳಿ, ಗೀ ಪುಡಿ ಇಡ್ಲಿ. ಸೊ ಯಾವುದಕ್ಕೆ ಟಾಪಿಂಗ್ ಜಾಸ್ತಿ ಇರುತ್ತೆ ಅದನ್ನು ಚೂಸ್ ಮಾಡೋದು ಜಾಸ್ತಿ ನಾವು. ಸೊ ಅದಕ್ಕೋಸ್ಕರ ಗೀ ಪುಡಿ ಇಡ್ಲಿ ಯಥೇಚ್ಛವಾಗಿ ಗೀನ ಹಾಕಿ ಕೊಟ್ಟಿದ್ದಾರೆ. ನೆಕ್ಸ್ಟು ನನ್ನ ಪರ್ಸನಲ್ ಫೇವ್ರೇಟ್ ಬಿಸಿಬೇಳೆ ಬಾತ್. ಸೊ ಬಿಸಿಬೇಳೆ ಬಾತ್ ಕೂಡ ತರಿಸಿದ್ವಿ. ಆಮೇಲೆ ಇದು ರಾಜಾ ರಾಣಿ ಥರ ಈ ಡಿಶ್ಶು, ಇದನ್ನು ಟ್ರೈ ಮಾಡಲೇಬೇಕು. ಸೊ ಖಾರ ಬಾತು, ಕೇಸರಿ ಬಾತು. ಸೊ
ಸೊ ಚೌ ಬಾತ್ ಅಂತಲೇ ತೊಗೊಬೋದು. ಎರಡೂ ಒಂದೇ ಪ್ಲೇಟಲ್ಲಿ ನೀಟಾಗಿ ಕೊಡ್ತಾರಲ್ಲ ನಾರ್ಮಲಾಗಿ ಎಲ್ಲ ಕಡೆ ಅದೇ ಥರ ಬರುತ್ತೆ. ನಾವು ಸಪ್ರೇಟ್ ಒಂದೊಂದು ಫುಲ್ ಪ್ಲೇಟ್ನ ಸಪ್ರೇಟಾಗಿ ತರಿಸ್ಕೊಂಡಿದ್ದೀವಿ. ಸೊ ಖಾರ ಬಾತ್ ಇದೆ, ಈ ಕಡೆ ಕೇಸರಿ ಬಾತು. ತುಪ್ಪ ಎಲ್ಲ ಬಿಟ್ಬಿಟ್ಟಿದೆ, ತುಂಬ ಹೊತ್ತಾಯಿತು ತಂದಿಟ್ಟು ನಾವು ಶೂಟ್ ಮಾಡಿ ಅದನ್ನು ಕಾಯಿಸಿ ಇದ್ದಿದ್ದೆಲ್ಲ ತುಪ್ಪ ಎಲ್ಲ ಹಂಗೆ ರಿಲೀಸ್ ಆಗಿಬಿಟ್ಟಿದೆ. ಈಗ ಸ್ಟಾರ್ಟ್ ಮಾಡೋಣ ಒಂದು ಕಡೆಯಿಂದ. ಫಸ್ಟು ದೋಸೆ, ಫುಲ್ಲು ಗರಿಯಾಗಿರೋ ಮಸಾಲೆ ದೋಸೆನ ಫಸ್ಟು ಟೇಸ್ಟ್ ಮಾಡುವ. ಅದು ಕೂಡ ಗೀ ಮಸಾಲೆ ದೋಸೆ, ತುಪ್ಪದ ಮಸಾಲೆ ದೋಸೆ. ಇದು ಓಪನ್ ಮಾಡ್ತಾಯಿದ್ರೆ ಇಲ್ಲಿ ಕಟ್ ಅನ್ನೋ ಸೌಂಡು. ಅಷ್ಟು ಕ್ರಿಸ್ಪಿ ಆಗಿದೆ. ಒಳಗಡೆ ಪುಡಿನ ಸವರಿರ್ತಾರೆ ನೋಡ್ಬೋದು. ಅದೆಲ್ಲ ನೆಂದೋಗಿದೆ. ಏನದಲ್ಲಿ ನೆಂದೋಗಿದೆ ಅಂದರೆ ತುಪ್ಪದಲ್ಲಿ ನೆನೆಸ್ಬಿಟ್ಟಿದ್ದಾರೆ ಪುಡಿನ. ಆಮೇಲೆ ಆಲೂಗಡ್ಡೆ ಪಲ್ಯ ಮಧ್ಯದಲ್ಲಿರುತ್ತೆ, ಸಖತ್ತಾಗಿ ರೋಸ್ಟ್ ಆಗಿದೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ಮಧ್ಯದಲ್ಲಿ ಆ ಕ್ರಿಸ್ಪಿನೆಸ್ಸು, ಆಮೇಲೆ ಅಲ್ಲಿ ಫ್ಲಫಿನೆಸ್ಸು ಎಲ್ಲನೂ. ಸೊ ಮುಚ್ಚಿಬಿಟ್ಟು ಇಲ್ಲಿಂದ ಮುರಿಬೇಕು. ಕ್ರಂಚಿನೆಸ್ಸು, ಆ ಸೌಂಡ್ ಬರಬೇಕು ಮುರಿತಾ ಇದ್ದರೆ. ಆಮೇಲೆ 3 ಥರ ಕಾಂಬಿನೇಷನ್ ಇರುತ್ತೆ. ಒಂದು ಗ್ರೀನ್ ಚಟ್ನಿ, ಕೆಂಪು ಚಟ್ನಿ ಮತ್ತು ಸಾಂಬಾರು. ನಾವು ಗ್ರೀನ್ ಚಟ್ನಿಯಲ್ಲಿ ಮುಳುಗಿಸಿ ಶಿವ ಅದ್ಭುತ. ಮುರಿಬೇಕಾದ್ರೆ ಯಾವ ಥರ ಸೌಂಡ್ ಬಂತು ಅಂತ ಹೇಳಿದ್ನಲ್ಲ, ತಿನ್ನಬೇಕಾದ್ರೂ ಅಷ್ಟೇ ಪ್ರತಿ ಬೈಟು ಕರುಮ್ ಅಂತಾಯಿತು. ಅದ್ಭುತ. ತುಪ್ಪದ ಘಮ ಹೇಳೋಣ ಯಥೇಚ್ಛವಾಗಿ ಬರುತ್ತೆ, ಡಾಮಿನೇಟ್ ಮಾಡುತ್ತೆ. ಆಮೇಲೆ ಆ ಪುಡಿನೂ ಅಷ್ಟೇ ಒಳಗಡೆ ಸಿಗುತ್ತೆ. ಅದ್ರದ್ದು ಲೈಟಾಗಿ ಖಾರ ಉಪ್ಪು ಬೆಳ್ಳುಳ್ಳಿ, ಆಮೇಲೆ ಚಟ್ನಿ, ಆ ಸ್ಪೈಸಿನೆಸ್ಸು, ಆ ಫ್ರೆಶ್ನೆಸ್ಸು, ಅದ್ಭುತ. ಸೂಪರ್. ಇನ್ನೊಂದು ಚಟ್ನಿ ಇದೆಯಲ್ಲ ಅದನ್ನು ಟೇಸ್ಟ್ ಮಾಡೋಣ. ಕೆಂಪು ಚಟ್ನಿ. 2 ಚಟ್ನಿನೂ ಅಷ್ಟೇ ಸ್ವಲ್ಪ ತಿಕ್ಕಾಗಿದೆ, ಗಟ್ಟಿಯಾಗಿ, ಜಾಸ್ತಿ ನೀರಿನ ಥರ ಇಲ್ಲ. ಅದ್ಭುತ. ಇದು ಅಷ್ಟೇ, ಇದು ಸೂಪರು. ನಾರ್ಮಲಾಗಿ ಫಸ್ಟ್ ನಮ್ಮ ವಿಡಿಯೋ ರೆಗ್ಯುಲರ್ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ, ನಮಗೆ ಜಾಸ್ತಿ ಇದು ಬಂದುಬಿಟ್ಟು ಒಲವು ಬಂದು ಗ್ರೀನ್ ಚಟ್ನಿ ಕಡೆಗೆ ಇರುತ್ತೆ. ಕೆಂಪು ಚಟ್ನಿ ಅಷ್ಟೊಂದು ಇಷ್ಟಪಡಲ್ಲ, ಬಟ್ ಇಲ್ಲಿ ಅದು ಕೂಡ ಚೆನ್ನಾಗಿದೆ. ಎರಡೂ ಒಂದೇ ಸಮ, ಎರಡೂ ಇಷ್ಟ ಆಯಿತು. ಜಾಸ್ತಿ ತಿನ್ನಬೇಕು, ಫುಲ್ಲು ಮುಗಿಸ್ಬಿಡೋಣ. ಅದ್ಭುತ. ನೆಕ್ಸ್ಟು ಓಪನ್ ದೋಸೆ. ಇದ್ರ ಮೇಲೆ ಇದು ಫುಲ್ಲು ಫ್ಲಫಿ ಆಗಿರುತ್ತೆ. ಕೀಳ್ಬೇಕಾದ್ರೆ ಇದು ಮೊಸರೆಲ್ಲ ಚೀಸ್ ಬರುತ್ತಲ್ಲ ಪಿಜ್ಜಾದಲ್ಲಿ, ಆ ಥರ ಸ್ಟ್ರೆಚ್ ಆಗುತ್ತೆ. ಫುಲ್ಲು ಏರ್ ಪಾಕೆಟ್ಸು, ಗೂಡು ಥರ. ಆಮೇಲೆ ಯಥೇಚ್ಛವಾಗಿ ಮೇಲೆ ಪುಡಿ, ಅದು ಕೂಡ ತುಪ್ಪ ಹಾಕಿ ನೆಂದೋಗಿರುತ್ತೆ. ಆಲೂಗಡ್ಡೆ ಪಲ್ಯ ತೊಗೊಂಡು ಇದನ್ನು ಫಸ್ಟ್ ಹಾಗೆ ಟೇಸ್ಟ್ ಮಾಡೋಣ, ಆಮೇಲೆ ಡಿಪ್ ಮಾಡೋಣ. ಹಂಗೆ ತಿನ್ಬಿಡ್ಬೋದು, ಇದಕ್ಕೇನು ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಪುಡಿ ಏನಿದೆ ತರಿಯಾಗಿ ಪುಡಿ ಮಾಡಿರೋದು, ಕಟುಮ್ ಅಂತ ಡಿಫ್ರೆಂಟ್ ಆದ ಟೇಸ್ಟು. ನಾವು ಎಷ್ಟೊಂದು ಪುಡಿ ದೋಸೆಗಳು, ಪುಡಿ ಇಡ್ಲಿಗಳು ತಿಂದಿದ್ದೀವಿ. ಇವ್ರ ರೆಸಿಪಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ತುಂಬಾ ಸ್ಪೈಸಿ ಇಲ್ಲ, ಪರ್ಫೆಕ್ಟಾಗಿದೆ. ಆಮೇಲೆ ದೋಸೆ ಅದು ಫ್ಲಫಿನೆಸ್ ಮಾತ್ರ ಸಖತ್ ಇಷ್ಟ ಆಯಿತು. ಆಮೇಲೆ ಇದು ಇಲ್ಲಿ ಬೆಣ್ಣೆ ಹಾಕಿರ್ತಾರೆ, ಕರ್ಗೋಗಿದೆ ಬೆಣ್ಣೆ. ಆಲೂಗಡ್ಡೆ ಪಲ್ಯ ಫುಲ್ಲು ಬೆಣ್ಣೆಮಯ. ಇದನ್ನ ಹಂಗೆ ತಿನ್ಬೋದು, ಇದಕ್ಕೆ ಇದೇನು ಅವಶ್ಯಕತೆ ಇಲ್ಲ. ಬಟ್ ಒಂದು ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ಏನೋ ಸ್ಪೈಸಿನೆಸ್ ಆ್ಯಡ್ ಮಾಡ್ತೀರಾ ಅಂದರೆ ಗ್ರೀನ್ ಚಟ್ನಿಲಿ ತಿನ್ಬೋದು. ನಾವಲ್ಲೇ ಸಾಂಬಾರು ಟೇಸ್ಟ್ ಮಾಡಿರಲಿಲ್ಲ ದೋಸೆ ಜೊತೆ. ಜಾಸ್ತಿ ಸಾಂಬಾರೆಲ್ಲ ಇಡ್ಲಿ, ಉದ್ದಿನ ವಡೆಗೆ ಸರಿ, ದೋಸೆಗೆ ಅಷ್ಟೊಂದು ನಾನು ಕಾಂಬಿನೇಷನ್ ನಾನು ಟ್ರೈ ಮಾಡಲ್ಲ. ಸೊ ನೋಡೋಣ ಇದು ಹೇಗಿರುತ್ತೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಅಷ್ಟೇ. ಘಮ ಅಂತದೆ. ಸಾಂಬಾರು ಅದ್ಭುತ. ಬಂದಾಗ ಒಂದು ಸಿಂಗಲ್ ಇಡ್ಲಿ, ನಾರ್ಮಲ್ ಇಡ್ಲಿ ಬರುತ್ತಾ, ಒಂದು ಇಡ್ಲಿ ಸಿಂಗಲ್ ವಡೆ ತೊಗೊಂಡು ಡಿಪ್ ಮಾಡಿಕೊಂಡು ಟೇಸ್ಟ್ ಮಾಡಿ. ಈ ಥರ ಸಾಂಬಾರಿದ್ದರೆ ಅದು ಯಾವತ್ತೂ ಡಿಪ್ಪೇ ತೊಗೊಬೇಕು. ಇಡ್ಲಿ ಆಗಿರಲಿ ಅಥವಾ ವಡೆ ಆಗಿರಲಿ, ಅಥವಾ ಉದ್ದಿನ ವಡೆ ತೊಗೊಂಡ್ರೆ ತರಿಸ್ಬಿಟ್ಟು ಮುಳುಗಿಸ್ಬಿಟ್ಟು ಸೈಡಲ್ಲಿ ಇಟ್ಬಿಡಬೇಕು. ಎಲ್ಲ ತಿಂದಾದ್ಮೇಲೆ ಲಾಸ್ಟಲ್ಲಿ ತಿನ್ನಬೇಕು. ಸೂಪರ್. ಆ ಸಿಹಿ ಅಂಶ ಅದರಲ್ಲಿ ಲೈಟಾಗೆ ಅಲ್ಟಿಮೇಟ್. ಚೆನ್ನಾಗಿತ್ತು ಸಾಂಬಾರು, ಸೂಪರ್. ದೋಸೆಗಿಂತ ಇಡ್ಲಿ ವಡೆಗೆ ಅಲ್ಟಿ ಕಾಂಬಿನೇಷನು. ಈಗ ಬೇರೆ ಡಿಶಸ್ಗೆ ಜಂಪ್ ಆಗ್ಬಿಡುವ, ಇಲ್ಲಾಂದರೆ ಇದನ್ನೇ ತಿಂತಾಯಿರ್ತೀನಿ.
ನೆಕ್ಸ್ಟು ಇನ್ನೊಂದು ತುಪ್ಪದಲ್ಲಿ ತೇಲ್ತಾ ಇರುವಂಥ ಡಿಶ್ಶು ಇಡ್ಲಿ, ಗೀ ಪುಡಿ ಇಡ್ಲಿ ನೋಡಿ. ಫುಲ್ಲು ಇದು ಇನ್ನೂ ತುಂಬ ಹೊತ್ತಾಯಿತು. ಒಳ್ಳೆ ಒಂಥರ ಮ್ಯಾರಿನೇಟ್ಗೆ ಇಟ್ಟಿರ್ತೀವಲ್ಲ ಹಂಗೆ ಮ್ಯಾರಿನೇಟ್ ಆಗಿಬಿಟ್ಟಿದೆ ಇಡ್ಲಿ ಫುಲ್ಲು. ಸೂಪರ್ ಸಾಫ್ಟ್, ಒಳಗಡೆ ಎಲ್ಲ ಹೋಗ್ಬಿಟ್ಟಿದೆ ತುಪ್ಪ. ಸ್ಪಾಂಜಿ ಆದ ಇಡ್ಲಿ, ಮೇಲ್ಗಡೆ ಇನ್ನು ಸ್ವಲ್ಪ ಪುಡಿ ಇದೆ, ಅದನ್ನು ನೀಟಾಗಿ ಎತ್ಕೊಳ್ಳೋಣ. ಸಖತ್ತಾಯಿತು. ಆವಾಗಲೇ ದೋಸೆಗೆ ತಿಂದಿದ್ದು. ಹತ್ರ ಕ್ಲೋಸಪ್ಪಲ್ಲಿ ನೋಡಿದ್ರೆ ಕಾಣಿಸ್ಬೋದು. ಫುಲ್ಲು ನುಣ್ಣಗೆ ಪುಡಿ ಅಲ್ಲ, ಇದು ತರಿಯಾಗಿ ರುಬ್ಬಿರುವಂಥ ಚಟ್ನಿ ಪುಡಿ. ಇದರಲ್ಲಿ ಏನಾಗುತ್ತೆ ಅಂದರೆ ಇಡ್ಲಿ ಮೆಲ್ಟ್ ಆಗಿಬಿಡುತ್ತೆ, ಆ ಪುಡಿ ಹಂಗೆ ಇರುತ್ತೆ ಬಾಯಿನಲ್ಲಿ, ತುಪ್ಪ ಜೊತೆ ಮಿಕ್ಸ್ ಆಗಿರೋದು. ಅದು ಕರು ಅಂತ ಕಟುಮ್ ಅಂತ ತಿಂತಾನೇ ಇರ್ತೀವಿ. ಚೆನ್ನಾಗಿದೆ, ಸೂಪರ್. ಹಿಂಗೆ ಚೆನ್ನಾಗೆ ಮಾಡಿ ಇದಕ್ಕೆ ಗ್ರೀನ್ ಚಟ್ನಿ ಮತ್ತು ಸಾಂಬಾರು ಕಾಂಬಿನೇಷನ್ ಕೊಡ್ತಾರಂತೆ. ಸೊ ಈ ಪುಡಿ ಹಾಕಿರೋ ಯಾವುದೇ ಡಿಶ್ಶು ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ಅದು ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು. ಚೆನ್ನಾಗಿದೆ, ಅದೇ ಹೈಲೈಟು. ಸಖತ್ ಮುರಿತಾ ಇದ್ದರೆ ಜಿನುಕ್ತಾ ಇದೆ. ಈಗ ನನ್ನ ಫೇವ್ರೆಟ್ ಡಿಶ್ ಹೋಗ್ಬಿಡ, ಬಿಸಿ ಬೇಳೆ ಬಾತ್. ಮೇಲೆ ಒಂದು ಸ್ಪೂನು ಲೈಟಾಗೆ ತುಪ್ಪ ಹಾಕಿರ್ತಾರೆ, ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಳೆ ಬೀಜ ಇದನ್ನು ಫಸ್ಟ್ ಹಾಗೆ ತಿನ್ನೋಣ. ಆಮೇಲೆ ಬೂಂದಿ, ಬಿಸಿಲು ಇವತ್ತು ತಿಂತಾಯಿದ್ರೆ ಏನೋ ಒಂಥರ ಸುಖ. ಜಾಸ್ತಿ ಖರ್ಚು ಅವಶ್ಯಕತೆ ಇಲ್ಲ, ನೀಟಾಗಿ ನುಂಗ್ಕೊಂಬಿಡ್ಬೋದು. ಅದ್ಭುತ, ಪರ್ಫೆಕ್ಟ್ ಬಿಸಿ ಬೇಳೆ ಬಾತ್. ಹುಳಿ ಇರಬಾರ್ದು, ಜಾಸ್ತಿ ಸಿಹಿ ಇರಬಾರ್ದು, ಬ್ಯಾಲೆನ್ಸ್ಡ್ ಆಗಿರಬೇಕು, ಪರ್ಫೆಕ್ಟ್ ಆಗಿದೆ. ಬಟ್ ನಮಗೆ ಇದು ಯಥೇಚ್ಛವಾಗಿರಬೇಕು. ಪರ್ಸ್ನಲಿ ನನಗೆ ಮನೆಯಲ್ಲೆಲ್ಲ ಬಿಸಿಬೇಳೆ ಬಾತು 1 ಸೌಟ್ ಹಾಕ್ಕೊಂಡ್ರೆ ಅದ್ರ ಬೂಂದಿ ಮೇಲ್ಗಡೆ 2 ಸೌಟ್ ಇರುತ್ತೆ. ಹಂಗೆ ತಿಂದ್ರೇ ಅದ್ರ ವ್ಯಾಲ್ಯೂ. ಬಿಸಿ ಬೇಳೆ ಬಾತ್ ಪ್ರಿಯರು ಕಣ್ಮುಚ್ಕೊಂಡ್ಬಂದ್ಬಿಡಿ, ತಿನ್ನಬೇಕು ಅನ್ಸಲ್ಲ. ಈಗ ರಾಜಾ ರಾಣಿನ ಟೇಸ್ಟ್ ಮಾಡುವ ಸಮಯ. ಖಾರ ಬಾತ್, ಕೇಸರಿ ಬಾತ್. ಫಸ್ಟು ಬಾಯಿ ಸಿಹಿ ಮಾಡೋಣ ಇಲ್ಲ ಖಾರ ಮಾಡೋಣ? ಫಸ್ಟು ಖಾರನೇ ಮಾಡೋಣ. ಖಾರ ಬಾತ್. ಮದುವೆ ಮನೆಯೆಲ್ಲ ತಿಂದಂಗೆ ನೆನಪಾಗೋಯ್ತು. ಟಿಫನ್ ಯಥೇಚ್ಛವಾಗಿ ಹಾಕಿರ್ತಾರಲ್ಲ, ಅದಕ್ಕೋಸ್ಕರ ತುಪ್ಪ ಎಲ್ಲ ಇಂಗ್ರೀಡಿಯೆಂಟ್ಸು ಅದ್ಭುತ. ಮನೆಯಲ್ಲೆಲ್ಲ ಮಾಡಿದ್ರೆ ತಿನ್ನೋದೇ ಇಲ್ಲ, ಕಷ್ಟಪಡ್ಕೊಂಡು ತಿಂತೀವಿ. ಇಲ್ಲಿ ಬಾಯಿ ಚಪ್ಪಿಸ್ಕೊಂಡು ತಿಂತೀವಿ. ಚಟ್ನಿ ಕೊಟ್ಟಿರ್ತಾರೆ, ಚಟ್ನಿಲಿ ನಾರ್ಮಲಾಗಿ ಹಾಗೆ ತಿಂದರೆ ಖಾರ ಏನಿರೋದಿಲ್ಲಲ್ಲ, ನಿಮಗೆ ಆ ಸ್ಪೈಸಸ್ದು ಅದೇನು ಮಸಾಲದು ಅದರದ್ದೆಲ್ಲ ಘಮ ಬರ್ತಾ ಇರುತ್ತೆ. ಸ್ವಲ್ಪ ಖಾರ, ಹಸಿಮೆಣ್ಸಿನ್ಕಾಯ್ದು ಖಾರ ಟಚ್ ಕೊಡಬೇಕು ಅಂದರೆ ಚಟ್ನಿ, ಗ್ರೀನ್ ಚಟ್ನಿ ಕೊಟ್ಟಿರ್ತಾರೆ, ಅದು ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್. ಸೊ ಈಗ ಕೇಸರಿ ಬಾತ್. ಇದು ಒಂಥರ ಸಜ್ಜಿಗೆ ಥರ, ಸತ್ಯನಾರಾಯಣ ಪೂಜೆ ಮಾಡಿದಾಗ ಮಾಡ್ತಾ ಗೊತ್ತಾ ಪ್ರಸಾದ, ಆ ಥರ ಇದೆ. ಸಿಮಿಲರ್ ಟೇಸ್ಟು. ಒಂದು ಪೈನಾಪಲ್ ಪೀಸಸ್ ಚಿಕ್ಕದು ಮಧ್ಯೆ ಸಿಗ್ತಾ ಇರುತ್ತೆ, ಇಲ್ಲಿ ಎಲ್ಲ ಇದೆಯಲ್ಲ. ಆಮೇಲೆ ಗೋಡಂಬಿ, ದ್ರಾಕ್ಷಿ ಎಲ್ಲ ರಿಚ್ ಆಗಿದೆ, ಎಲ್ಲ ಯಥೇಚ್ಛವಾಗಿದೆ. ಯಾವುದು ಕಮ್ಮಿ ಅಂತ ಹೇಳೋಕ್ಕಲ್ಲ, ಫುಲ್ಲಿ ಲೋಡೆಡ್. ಹಂಗೆ 2 ಸಪ್ರೇಟಾಗಿ ತಿನ್ಬೋದು. ಇಲ್ಲ ಅಂದರೆ ನಮ್ಮ ಥರ ಕೇಸರಿ ಬಾತನ್ನು ಎತ್ತಿಕೊಂಡು, 1 ಸ್ಪೂನು ಖಾರ ಬಾತನ್ನು ಎತ್ತಿಕೊಂಡು, ಹಿಂಗೆ ತಿಂದರೆ ಬ್ರೈನು ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾವುದನ್ನ ಪ್ರೋಸೆಸ್ ಮಾಡೋದು ಫಸ್ಟು. ಈ ಕಡೆ ಖಾರವನ್ನ ಪ್ರೋಸೆಸ್ ಮಾಡೋದು, ಈ ಕಡೆ ಸ್ವೀಟಾಗಿ ಪ್ರೋಸೆಸ್ ಮಾಡೋದು ಅಂತ 2 ಹಿಂಗೆ ಟೇಸ್ಟ್ ಕೊಡುತ್ತೆ. ತಿಂದು ನೋಡಿ ಗೊತ್ತಾಗುತ್ತೆ. ಈಗ ನೀಟಾಗಿ ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ. ಸೊ ಒಂದೊಳ್ಳೆ ಜಾಗಕ್ಕೆ ಬಂದು ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ
ಒಂದೊಳ್ಳೆ ಕಾಫಿ ಕುಡಿಬೇಕು, ಫಿಲ್ಟರ್ ಕಾಫಿ. ಮೇಲ್ಗಡೆ ಕ್ಯಾಪಿಚಿನೋ ಥರ ಬಂದಿದೆ ಫೋಮ್. ಆಹಾ, ನಿದ್ದೆಲ್ಲ ಹೊರಟೋಗುತ್ತೆ. ತುಂಬ ದಿನಗಳಾದಮೇಲೆ ಇವತ್ತು 6 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದಿರೋದು ನಾವುಗಳು. ಸೊ ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು. ಯಾವಾಗಲೂ 11 ಗಂಟೆ 12 ಗಂಟೆಗೆ ಎದ್ದು ಅಭ್ಯಾಸ ಆಗಿಬಿಟ್ಟು ಆ ನಿದ್ದೆ ಕಣ್ಣು ಇನ್ನೂ ಹಂಗೆ ಇತ್ತು. ಕಾಫಿ ಕುಡಿದಿದ ತಕ್ಷಣ ಮಂಗ ಮಾಯ. ಸೊ ಸ್ಟ್ರಾಂಗಾಗೆ ಸಾಕಾದ ಮಾಡ್ಕೊಂಡಿದ್ದಾರೆ. ಸೊ ನೀವು ಕೂಡ ಈ ಕಡೆ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ, ಸೊ ಈ ಕಡೆ ಚಿಕ್ಕಬಳ್ಳಾಪುರಿಂದ ಬರ್ತಾ ಇರ್ತೀರಾ, ಇಲ್ಲಾಂದರೆ ಈ ಕಡೆಯಿಂದ ಈ ಕಡೆ ಎಲ್ಲೋ ಹೋಗ್ತಾ ಇರ್ತೀರಾ ಅಂದರೆ ಒಂದು ಯೂ ಟರ್ನ್ ಹಾಕ್ಬಿಟ್ಟು, ಬೆಂಗಳೂರಿಂದ ಈ ಕಡೆ ಹೋಗ್ಬೇಕಾದ್ರೆ ಯೂ ಟರ್ನ್ ಹಾಕ್ಬಿಟ್ಟು ಈ ಟೈಮ್ ಬ್ರೇಕ್ಫಾಸ್ಟ್ ಟೈಮ್ ಬಂದಾಗ ನಾವೇನೇನು ತೋರಿಸ್ತೀವಿ ಬಂದು ಕಣ್ಣು ಮುಚ್ಕೊಂಡಿದ್ದೀನಿ ಎಲ್ಲನೂ ಟ್ರೈ ಮಾಡ್ಬೋದು. ಇನ್ನೊಂದೇನು ಹೈಲೈಟ್ ಅಂದರೆ ಇವ್ರ ಹತ್ರ ಮಧ್ಯಾಹ್ನದ ಮೇಲೆ ನಿಮಗೆ ಇದು ವೆರೈಟೀಸ್ ಜಾಸ್ತಿ ಆಗುತ್ತೆ. ಈಗ ಬೆಳಗ್ಗೆ ಬಂದರೆ ಸೌತ್ ಇಂಡಿಯನ್ ಸಿಗುತ್ತೆ ಬ್ರೇಕ್ಫಾಸ್ಟು. ಇದು ಜಾಸ್ತಿ ಫೇಮಸ್ ಬಂದುಬಿಟ್ಟು ಮೀಲ್ಸ್ ಅಂತೆ, ಅಂದರೆ ಊಟ. ಸೌತ್ ಇಂಡಿಯನ್ ಮೀಲ್ಸು, ನಾರ್ತ್ ಇಂಡಿಯನ್ ಮೀಲ್ಸ್ ಸಿಗುತ್ತೆ. ಸೌತ್ ಇಂಡಿಯನಲ್ಲಿ ಏನು ಅಂದರೆ ಅನ್ಲಿಮಿಟೆಡ್ ಥರ ರೈಸ್ ಕೊಡ್ತಾರಂತೆ, ಅದೇ ಸರ್ವ್ ಮಾಡ್ತಾರೆ, ಅವರೇ ತಂದು ಸರ್ವ್ ಮಾಡೋ ಥರ ಒಂದು 18 ಥರ ಡಿಶಸ್ ಎಲ್ಲ ಇರುತ್ತೆ. ಸ್ವೀಟ್ ಇರ್ಬೋದು, ಅಕ್ಕಿ ರೊಟ್ಟಿ, ರೈಸು ಇದೆಲ್ಲ ಇರುತ್ತೆ, ಸಾಂಬಾರು, ಪಲ್ಯ ಎಲ್ಲನೂ. ಸೊ ಅದನ್ನು ಟ್ರೈ ಮಾಡ್ಬೋದು ನೀವು ಮಧ್ಯಾಹ್ನದ ಹೊತ್ತು ಈ ಜಾಗದಲ್ಲಿ ಓಡಾಡ್ತಾ ಇದ್ದೀರಾ ಅಂದರೆ. ಇನ್ನೊಂದು ಏನಂತ ಗೊತ್ತಾ, ಇಲ್ಲಿ ಬರೀ ಸೌತ್ ಇಂಡಿಯನು, ನಾರ್ತ್ ಇಂಡಿಯನು, ಚೈನೀಸು, ತಂದೂರಲ್ಲ, ಇಲ್ಲಿ ಇಟಾಲಿಯನ್ ಕೂಡ ಸಿಗುತ್ತೆ. ಅಲ್ಲಿ ಇದು ಓವನ್, ಪಿಜ್ಜಾ ಓವನ್ ಕೂಡ ಇದೆ. ಸೊ ಎಲ್ಲ ವೆರೈಟಿ ಸಿಗುತ್ತೆ. ಸೊ ಎಲ್ಲರಿಗೂ, ಎಲ್ಲ ಥರ ಜನರಿಗೂ ಒಂದು ಜಾಗ. ಸೊ ಆರಾಮಾಗಿ ಬಂದು, ವಿಶಾಲವಾದ ಜಾಗ, ತಣ್ಣಗಿರುತ್ತೆ, ಆರಾಮಾಗಿ ಕೂತ್ಕೊಂಡು, ಯಾವುದು ಗಜಿಬಿಜಿ ಇಲ್ದಿರ ಫ್ರೀಯಾಗಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಟೇಸ್ಟ್ ಮಾಡಿಕೊಂಡು ನೆಮ್ಮದಿಯಿಂದ ಹೋಗ್ಬೋದು. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಲಾಂಗ್ ಡ್ರೈವ್ ಬರೋದಕ್ಕೆ, ರೈಡ್ ಬರೋದಕ್ಕೆ ಎಲ್ಲದಕ್ಕೂ ಹೇಳಿ ಮಾಡಿಸಿದ ಜಾಗ. ಸೊ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕರೆ ಬಂದು ಆ ಮೀಲ್ಸು ಬೇರೆ ಮಧ್ಯಾಹ್ನ ಟೈಮ್ ಮೇಲೆ ಬಂದುಬಿಟ್ಟು ಅದನ್ನು ಟ್ರೈ ಮಾಡೋಕ್ಕೆ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವನ ವೀಡಿಯೋ ಕಮೆಂಟ್ ಮಾಡಿ, ಆ ವೀಡಿಯೋ ಬೇಕು ಅಂದರೆ. ಸೊ ಅಕಸ್ಮಾತ್ ನೀವೇನ ಬಂದು ನಮ್ಮ ಥರ ಬೆಳಗ್ಗೆ ಬಂದು ನಿಮ್ಗೆ ತಿನ್ನೋಕ್ಕಾಗಿಲ್ಲ, ಮಧ್ಯಾಹ್ನ ಬಂದು ನೀವೇನೋ ಟೇಸ್ಟ್ ಮಾಡಿದರೆ ಯಾವುದನ್ನು ಟ್ರೈ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಅದು ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡ್ತೀವಿ. ಸೊ ಈ ವಿಡಿಯೋ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರೂ ಗೊತ್ತಾಗುತ್ತೆ. ಸೊ ತುಂಬ ಜನ ಓಡಾಡ್ತಾ ಇರ್ತಾರೆ, ಗೊತ್ತಾಗಲ್ಲ, ಫಾಸ್ಟಾಗಿ ಮೂವ್ ಆಗ್ಬಿಡ್ತಾರೆ, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಹೊಟ್ಟೆ ಹಸ್ಕೊಂಡಿರ್ತಾರೆ ಹೈವೇನಲ್ಲಿ ಹೋಗ್ಬೇಕಾರೆ. ಸೊ ಒಂದು ಒಳ್ಳೆ ಜಾಗನ ರೆಕಮೆಂಡ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಪಟ 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 ಅಂತ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಆ ವಿಡಿಯೋ ಹಾಕಿದಾಗೆಲ್ಲ. ನಮಸ್ಕಾರ.